27ನೇ ತಾರೀಕು ರಾಜ್ಯಸಭಾ ಚುನಾವಣೆ ನಡೀತಾ ಇತ್ತು. ಕಾಂಗ್ರೆಸ್ನಿಂದ 3 ಜನ ಗೆದ್ದರು, ಬಿಜೆಪಿಯಿಂದ ಒಬ್ಬರು ಗೆದ್ದರು. ಕಾಂಗ್ರೆಸ್ನಿಂದ ಗೆದ್ದ 3 ಜನರ ಪೈಕಿ ನಾಸಿರ್ ಹುಸೇನ್ ಕೂಡ ಒಬ್ಬರು. ನಾಸಿರ್ ಹುಸೇನ್ರ ಗೆಲುವಿಗೆ ಸಂಭ್ರಮಾಚರಣೆ ನಡೀತಾ ಇತ್ತು ವಿಧಾನಸೌಧದ ಒಳಗೆ. ಸಹಜ ಇದೆಲ್ಲ. ಅಲ್ಲಿ ಘೋಷಣೆಗಳು ಅದು ಕೂಡ ಸಹಜ. ಕೆಲವರು ನಾಸಿರ್ ಸಾಬ್ ಜಿಂದಾಬಾದ್ ಅಂತಿದ್ರು, ಕೆಲವರು ನಾಸಿರ್ ಖಾನ್ ಜಿಂದಾಬಾದ್ ಅಂತಿದ್ರು. ಅದರ ಮಧ್ಯದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್, ಪಾಕಿಸ್ತಾನ್ ಜಿಂದಾಬಾದ್. ಆ್ಯಕ್ಚುಲಿ ನಿನ್ನೆ ಒಬ್ಬ ಕಟ್ಟರ್ ಕಾಂಗ್ರೆಸ್ ಕಾರ್ಯಕರ್ತ ನನ್ನನ್ನು ಭೇಟಿಯಾಗಿ, ಸರ್ ಘೋಷಣೆ ಕೂಗಿದಾರೋ ಬಿಟ್ಟಿದ್ದಾರೋ ದಟ್ ಈಸ್ ಆಲ್ ಸೆಕೆಂಡ್ರಿ, ಅಕಸ್ಮಾತ್ ಕೂಗಿದ್ರು ಒಳಗೆ ಹಾಕ್ಬೇಕಾ ನನ್ನ ಮಕ್ಕಳಿಗೆ, ಆದರೆ ನೀವು ನಿಮ್ಮ ಬಾಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ನೀವು ಹೇಳಲೇಬೇಡಿ, ಪಾಕ್ ಪರ ಘೋಷಣೆ ಅಂತ ಹೇಳಿ ಅಂತ ಕಟ್ಟರ್ ಕಾಂಗ್ರೆಸ್ ಕಾರ್ಯಕರ್ತನ ಮನವಿ ಅದು ನನಗೆ. ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಪ್ರಕರಣ ಅನ್ನಿ, ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ ಪ್ರಕರಣ ಅನ್ನಬೇಡಿ ನೀವು ಅಂತ. ಪಾಪ ಅವ್ರವ್ರ ಸೆಂಟಿಮೆಂಟು. ಒಟ್ಟಿನಲ್ಲಿ ಅದೊಂದು ಘೋಷಣೆಯನ್ನು ಕೂಗಲಾಯಿತು. ನಾವು ವರದಿ ಮಾಡಿದ್ವಿ, ತುಂಬ ಚೆಕ್ ಮಾಡಿ ವರದಿ ಮಾಡಿದ್ವಿ ನಾವು. ನಾನು ಅವತ್ತು ಕೂಡ 7 ಗಂಟೆಗೆ ಬಂತಿದ್ದು ಬ್ರೇಕಿಂಗು. ನಾನು ತಕ್ಷಣ ತಗೋಬೇಡಿ ಅದನ್ನು ಅಂದೆ. 7 ಗಂಟೆ 20 ನಿಮಿಷಕ್ಕೊಂದು ಬ್ರೇಕ್ ತಗೊಂಡು ಬ್ರೇಕ್ನಲ್ಲಿ ಎದ್ದು ಹೋಗಿ ಅದನ್ನು ಕೇಳಿಸ್ಕೊಂಡ ನಂತರವೂ ಡಬಲ್ ಚೆಕ್ ಮಾಡಬೇಕು ಅಂತ ಅಲ್ಲಿದ್ದ ನಮ್ಮ ರಿಪೋರ್ಟ್ರಿಗೆ ಫೋನ್ ಮಾಡಿದೆ. ಸರ್ ಪಕ್ಕ ಅದು ಅಂದರು ಅವರು. ಪಕ್ಕ ಸರ್, ನಾವು ಪಕ್ಕದಲ್ಲೇ ಇದ್ವಿ, ಇಲ್ಲೇ ಘೋಷಣೆ ಕೂಗಿದ್ದಾರೆ ಅಂತ. ಅಳೆದು ತೂಗಿ ತುಂಬ ಬ್ಯಾಲೆನ್ಸ್ಡಾಗಿ ತಗೊಂಡ್ವಿ. ನಮಗೆ ಏನು ಈ ನಾಸಿರ್ ಅಹ್ಮದ ಏನೋ ಘೋಷಣೆ ಕೂಗಿಸಿದ್ದಾರೆ ಹಾಗೆಲ್ಲ ಅಲ್ಲ, ಅವರ ಸಂಭ್ರಮಾಚರಣೆಯಲ್ಲಿ ಪಾಕಿಸ್ತಾನ್ ಪರ ಘೋಷಣೆಗಳು ಮೊಳಗಿದ್ದಾವೆ ಅಂತ ನಮ್ಮ ಆ್ಯಂಗಲ್ಲು. ಏನು ಬಿದ್ದುಬಿಟ್ರಪ್ಪ ನಮ್ಮ ಮೇಲೆ, ಬಿದ್ದುಬಿಟ್ರು. ಮೊದಲಿಗೆ ಈ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಮುಖಂಡರೆ ತಪ್ಪು ಆಗಿದ್ದರೆ ಕ್ರಮ ಕೈಗೊಳ್ತೀವಿ ಹಾಗೆಲ್ಲ ಇತ್ತು. ಯಾವಾಗ ಬಿ ಜೆ ಪಿಯವರು ಪ್ರತಿಭಟನೆ ಮಾಡೋಕ್ಕೆ ಇಳಿದ್ಬಿಟ್ರು ನೋಡಿ, ಬಿಡಬೇಡಿ ಅಂತ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡಿಬಿಟ್ರಲ್ಲ, ಕಾಂಗ್ರೆಸ್ಸಿನ ಮುಖಂಡರೆಲ್ಲ ಒಂದು ರೀತಿಯಲ್ಲಿ ಒಂದೇ ಸಲ ಮುಗಿಬಿದ್ದಂಗೆ. ನಾವು ಕೇಳಿದ್ದೀವಿ, ಅಂಥ ಘೋಷಣೆನೇ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರಂತೂ ಒಂದು ಹೆಜ್ಜೆ ಮುಂದೆ ಹೋಗಿ, ಏನು ಕಾಲ್ಪನಿಕ ಘಟನೆ ಇದು ಅಂತ ನೀವು ಕಲ್ಪನೆ ಮಾಡ್ಕೊಂಡಿದ್ದೀರಿ ಅಂತ. 6ನೇ ದಿವಸ ಇವತ್ತು 3 ಜನ ಆರೋಪಿಗಳನ್ನು ವಿಧಾನಸೌಧ ಪೊಲೀಸರು ಅರೆಸ್ಟ್ ಮಾಡಿ ಮೆಡಿಕಲ್ ಮಾಡಿಸಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದ್ರು. 6 ದಿವಸಗಳ ನಂತರ. ನಾನು ತಪ್ಪೊಂದು ಇನ್ವೆಸ್ಟಿಗೇಷನ್ ಟೇಕ್ಸ್ ಇಟ್ಸ್ ಓನ್ ಟೈಮ್. 6 ದಿನ ಅಂತ ನಾನೇನು ಸ್ಟ್ರೆಸ್ ಮಾಡಿ ಹೇಳ್ತಿರೋದಕ್ಕೆ ಪೊಲೀಸರ ವೈಫಲ್ಯ ಅಂತ ಹೇಳ್ತಿಲ್ಲ ನಾನು. ಅರೆಸ್ಟ್ ಮಾಡಿದಾರಲ್ರಿ, 3 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಒಬ್ಬ ದಿಲ್ಲಿಯವನು, ಒಬ್ಬ ಬೆಂಗಳೂರಿನವನು, ಒಬ್ಬ ಹಾವೇರಿ ಜಿಲ್ಲೆ ಬ್ಯಾಡಗಿಯವನು. 3 ಜನ. ಇಲ್ತಾಜ್ ಮುನಾವರ್ ಮೊಹಮ್ಮದ್ ಶಫಿ ನಾಶಿಪುಡಿ. ಇಲ್ತಾಜು ದಿಲ್ಲಿಯವನು, ರೈಲ್ವೆ ಕಾಲೋನಿಲೇನೋ ಮನೆ ಅಂದು ಓದ್ತಾ ಇದ್ದೆ ನಾನು ಅಡ್ರೆಸ್ಸು. ಇಲ್ಲಿ ಜಯಮಹಲ್ ಹತ್ರ ಮುನವರ್ ಮನೆ. ಮೊಹಮ್ಮದ್ ಶಫಿ ನಾಶಿಪುಡಿ, ಈತ ಹಾವೇರಿ ಜಿಲ್ಲೆ ಬ್ಯಾಡಗಿಯವನು, ಮೆಣಸಿನಕಾಯಿ ವ್ಯಾಪಾರಿ, ಬ್ಯಾಡಗಿ ಮೆಣಸಿನಕಾಯಿ ವ್ಯಾಪಾರಿ. ಕೋಟಿಗಟ್ಟಲೆ ಬಿಸ್ನೆಸ್ ಇದೆಯಂತೆ. ನನಗೆ ಯಾರೋ ಹೇಳ್ತಿದ್ರು ಕೋಟಿಗಟ್ಟಲೆ ಬಿಸ್ನೆಸ್ ಇದೆ ಅವನು ಅಂತ. ಇದೇನು ಬರಬಾರದು ಬಂದಿತ್ತು ಇದಕ್ಕೆ ರೋಗ. 3 ಜನ ಅರೆಸ್ಟ್ ಆಗಿದ್ದಾರೆ, ಕಸ್ಟಡಿಗೆ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಫಸ್ಟ್ ಬಂದಿದ್ದ ಹೆಸರು ಈತನದ್ದು, ಮೊಹಮ್ಮದ್ ಶಫಿ ನಾಶಿಪುಡಿದು. ಅಲ್ಲಿ ಹಾವೇರಿಯಲ್ಲಿ ಬಿ ಜೆ ಪಿ ಮುಖಂಡ ಬಳ್ಳಾರಿ ಅಂತ ಅವ್ರ ಸರ್ನೇಮ್, ವಿರೂಪಾಕ್ಷಪ್ಪ ಬಳ್ಳಾರಿ, ಮಾಜಿ ಶಾಸಕರವರು. ಅವ್ರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ರಾಜ್ಯಸಭಾ ಸದಸ್ಯರ ಪಕ್ಕದಲ್ಲಿದ್ದವನು ಇವನು ನಾಶಿಪುಡಿ, ಇವನು ಘೋಷಣೆ ಕೂಗಿದ್ದಾನೆ, ಇವನ್ನ ಅರೆಸ್ಟ್ ಮಾಡ್ರಿ ಅಂತ ಪೊಲೀಸರು ಕರೆದು ವಿಚಾರಣೆ ನಡೆಸಿದ್ರು. ಒಂದು ಏನಪ್ಪ ಘೋಷಣೆ ಕೂಗಿದ್ಯಾ ನೀನು ಅಂತ. ಈ ಪುಣ್ಯಾತ್ಮ ತಾಯಿ ಮೇಲೆಲ್ಲ ಆಣೆ ಹಾಕ್ಬಿಟ್ಟ. ನಮ್ಮ ತಾಯಿ ಆಣೆಗೂ ಘೋಷಣೆ ಕೂಗಿಲ್ಲ ನಾನು, ಅದಾದಮೇಲೆ ಭಾರತ ಮಾತೆಯ ಆಣೆಗೂ ಘೋಷಣೆ ಕೂಗಿಲ್ಲ ಅಂತ. ತಾಯಿ ಮೇಲೆ ಅಕ್ಕಮಾರಯ್ಯ, ನಿನ್ನ ಪರ್ಸ್ನಲ್ ವಿಷಯ ಅದು, ಭಾರತ ಮಾತೆ ಮೇಲೆ ಯಾಕೆ ಹಾಕ್ತೀಯ ಘೋಷಣೆ? ಏನವತ್ತು ಕೇಳಿ ಈತ ಮಾತಾಡಿದ್ದು ಕೇಳಿದ್ರೆ ಅಬ್ಬಬ್ಬಬ್ಬಬ್ಬಬ್ಬ, ಹೆತ್ತ ತಾಯಿ ಆಣೆಗೂ ನಾನು ಮಾಡಿಲ್ಲ, ಭಾರತ ಮಾತೆ ಮೇಲೆ ಆಣೆ ಹಾಕ್ತೀನಿ. ಕೇಳಿಸ್ಕೊಳ್ಳಿ, ಅವತ್ತು ಸುವರ್ಣ ನ್ಯೂಸ್ ಕ್ಯಾಮ್ರಾಕ್ಕೆ ಮಾತಾಡಿದ್ದೆ, ಕೇಳಿಸ್ಕೊಳ್ಳಿ ಅದು. ನಾನು ವಿಧಾನಸೌಧದಲ್ಲಿ ಇದ್ದೆ, ಆದರೆ ಈ ಥರ ಘೋಷಣೆಯನ್ನು ನಾನು ಕೂಗಿಲ್ಲ. ನಾನು ನನ್ನ ಹೆತ್ತ ತಾಯಿ ಆಮೇಲೆ ಆಣೆ ಮಾಡಿ ಹೇಳ್ತೇನೆ, ನಾನು
ನಾನು ಹುಟ್ಟಿದ ದೇಶದ ಭಾರತ ಮಾತೆಯ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಥರ ನಾನು ಘೋಷಣೆಯನ್ನು ಮಾಡಿರುವುದಿಲ್ಲ. ಅದು ನನಗೆ ಗೊತ್ತಿಲ್ಲ ಸರ್, ಅವ್ರು ಯಾವ ಬಗ್ಗೆ ಅವ್ರು ಆರೋಪ ಮಾಡಿದಾರೆ ಅಂತ ಹೇಳಿ ನಾನು ಅವ್ರಿಗೆ ಟೀಕೆ ಮಾಡೋಕ್ಕೂ ನಾನು ಮಾಡಲ್ಲ ಸರ್. ಅವ್ರ ಬಗ್ಗೆ ನಾನು ಅವ್ರ ಜೊತೆಗೆ ಇದ್ದೆ. ಅವರು ಗೆಲುವು ಸಾಧಿಸಿ ಹೊರಗಡೆ ಬಂದ ಮೇಲೆ ಎಲ್ಲರೂ ಬಹಳಷ್ಟು ಮಂದಿ ಇದ್ರು ಅವ್ರ ಜೊತೆಗೆ, ನಾವು ಕೂಡ ಇದ್ವಿ. ನಾನು ಕೇಳಿಲ್ಲ ಸರ್, ಈ ಸರ್ ಘೋಷಣೆ ಮಾಡಿದ್ದು ನಾನು ಕೇಳಿಲ್ಲ. ಆತ ಯಾರಾದರೂ ಘೋಷಣೆ ಮಾಡಿದ್ರೆ ನೀವು ಅದನ್ನ ತನಿಖೆ ಮಾಡಿ ಸರ್, ಅವ್ರಿಗೆ ಸೂಕ್ತ ಕ್ರಮ ತಗೊಳ್ರಿ, ಅವ್ರಿಗೆ ಶಿಕ್ಷೆ ಕೊಡ್ರಿ, ರೆಡಿ ಇದ್ದೀನಿ. ನಾನು ಕೂಡ ತನಿಖೆ ನಡೆಸಕ್ಕೆ ರೆಡಿ ಇದ್ದೇನೆ. ಆ ಸಂದರ್ಭದಲ್ಲಿ ಒಂದು 50ರಿಂದ 60, 70 ಜನ, 100 ಜನ ಕಡಿಮೆ ಇದ್ರು. ನಾವು ಅವರು ಜಯಕಾರ ಹಾಕಿದ್ರು. ಆ ಟೈಮ್ದಲ್ಲಿ ಯಾರಾದ್ರೂ ಕೂಡ ಬರೀ ಜಯಕಾರ ಹಾಕೋದ್ರೊಳಗೆ ಮಾತ್ರ ಇದು ಇರ್ತಾರೆ ಸರ್. FSL ರಿಪೋರ್ಟಿನ ಆಧಾರದ ಮೇಲೆ ಈ ಮನುಷ್ಯನ ಅರೆಸ್ಟ್ ಮಾಡಿದೆ. ಬಿಡಿ, ಆವಾಗೊಂದು ಹೇಳಿದ್ದು, ಈಗ ತನಿಖೆಯಲ್ಲಿ ಏನೇನು ಬಂತೋ ದಟ್ ಈಸ್ ಆಲ್ ಅನುಭವಿಸ್ತಾನೆ ಮಾಡಿದ್ದಕ್ಕೆ. FSL ಕೊಟ್ಟಿದ್ದೀವಿ ಅಂತ ಬಂತಲ್ಲ, ಡೇ 1 27ನೇ ತಾರೀಕು ಸಾಯಂಕಾಲನೇ ಯಾವುದೋ ಒಂದು ಕ್ಲಿಪ್ಪಿಂಗನ್ನು ಸ್ಲೋ ಮೋಷನ್ನಲ್ಲಿ ಆಡಿಯೋ ಮಾಡಿ, ನೋಡ್ರಿ ನಾಸಿರ್ ಸಾಬ್ ಜಿಂದಾಬಾದ್ ಅಂತಿದ್ದು ಕರೆಕ್ಟಾಗಿ ಕೇಳಿಸ್ತಿದೆ ಅಂತ. ರಾ ಫುಟೇಜನ್ನು FSL ಕೊಟ್ಟಿದ್ದೀವಿ. ನಾನು ನನ್ನ ಪರಿಚಯದ ಅಧಿಕಾರಿ ಒಬ್ಬರನ್ನ, ಪೊಲೀಸ್ ಅಧಿಕಾರಿ ಒಬ್ಬರನ್ನ ಕೇಳ್ತಾ ಇದ್ದೆ, ಏನಾಗತ್ತೀಗ, ಏನಿಲ್ಲ FSLನವ್ರು ಚೆಕ್ ಮಾಡಿ ರಿಪೋರ್ಟ್ ಕೊಡ್ತಾರೆ ಅಂದರು. ಈ ರಿಪೋರ್ಟ್ ಕೊಟ್ಟಿದ್ದು ಬಿಟ್ಟಿದ್ದು ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದೆ ನಾನು. ಅಧಿಕಾರಿ ಒಂದು ಮಾತು ಹೇಳಿದ್ರು, ತಕ್ಷಣ ಸರ್ಕಾರ ರಿಪೋರ್ಟನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿಲ್ಲ ಅಂತ ಅನ್ಕೊಳ್ಳಿ. ಬಿಡುಗಡೆ ಮಾಡದೆ ಹಾಗೆ ಇಟ್ಕೊಂಡು ಕೂತ್ಕೊಂಡ್ರೆ ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ದಾರೆ ಅಂತ ಅನ್ಕೊಳ್ಳಿ ಅಂತ. ಲುಕ್ ಅಟ್ ಹಿಸ್ ಲಾಜಿಕ್, ಕರೆಕ್ಟ್ ಅಲ್ವಾ ಅದು? ಸರ್ಕಾರದವರು FSL ರಿಪೋರ್ಟ್ನ ಬಿಡುಗಡೆ ಮಾಡದೆ ಹಾಗೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದಾರೆ ಅಂತಾನೆ FSL ರಿಪೋರ್ಟ್ ಬಂದಿದೆ ಅಂತ ಅನ್ಕೊಳ್ಳಿ. ಅಕಸ್ಮಾತ್ ತಕ್ಷಣ ಮಾಧ್ಯಮಗಳಿಗೆ ಇಲ್ಲಿದೆ ನೋಡಿ FSL ರಿಪೋರ್ಟ್ ಅಂತ ಬಿಡುಗಡೆ ಮಾಡಿಬಿಟ್ರೆ ಘೋಷಣೆ ಕೂಗಿಲ್ಲ ಅಂತ FSLinದ ರಿಪೋರ್ಟ್ ಬಂದಿದೆ ಅಂತ ಅನ್ಕೊಳ್ಳಿ ಅಂತ. ನಾನು ವೇಟ್ ಮಾಡದೆ ಬರುತ್ತೆ FSL ರಿಪೋರ್ಟು. ಇವತ್ತಿನ ತನಕನೂ ಕೊಟ್ಟಿಲ್ಲ ಅದನ್ನು, ಇವತ್ತಿನ ತನಕನೂ ಇಲ್ಲ. ಈ ಮಧ್ಯದಲ್ಲಿ ಏನಾಯಿತು, ಈ ಸಂವಾದ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ ಇದೆ. ಅವರು ಫಣೀಂದ್ರ ಅನ್ನುವಂಥ ಇಂಡಿಪೆಂಡೆಂಟ್ ಫೊರೆನ್ಸಿಕ್ ಸೈನ್ಸ್ ಎಕ್ಸ್ಪರ್ಟ್ಗೆ ಈ ವಿಡಿಯೋ ಕ್ಲಿಪ್ಪನ್ನು ಕೊಟ್ಟು, ಇದರಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಇದೆಯೋ ಇಲ್ಲವೋ ಒಂದು ರಿಪೋರ್ಟ್ ಮಾಡಿಕೊಡಿ ಅಂತ ಹೇಳಿದ್ರು. ಫಣೀಂದ್ರ ಇಸ್ ಇಂಡಿಪೆಂಡೆಂಟ್ FSL ಎಕ್ಸ್ಪರ್ಟ್, ಫೊರೆನ್ಸಿಕ್ ಸೈನ್ಸ್ ಎಕ್ಸ್ಪರ್ಟ್. ಅವರು ವಿವರವಾಗಿ ಕೊಡ್ತಾರೆ, ಡಿಟೇಲಾಗಿ 7 ಪುಟದೇನೋ ಕೊಡ್ತಾರೆ ಅವರು. 9 ಸೆಕೆಂಡಿನ ವಿಡಿಯೋದಲ್ಲಿ ಇಷ್ಟನೇ ಸೆಕೆಂಡಿಗೆ ಹಿಂಗಿದೆ ನೋಡಿ ಘೋಷಣೆ, ಇದರ ಮೇಲೆ ಇದು ಓವರ್ಲ್ಯಾಪ್ ಆಗಿದೆ ಅಂತ ಭಾಳ ಡೀಟೇಲ್ ಆಗಿದೆ. ಇಲ್ಲಿದೆ ಅದು ಆ ಥರ ರಿಪೋರ್ಟು. ತುಂಬ ವಿವರವಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಫಾನೆಟಿಕ್ಸು ಅದು ಇದನ್ನು ಸ್ಟಡಿ ಮಾಡಿದರೆ ದಿಸ್ ಇಸ್ ಅಕಾಡೆಮಿಕಲಿ ಇಂಟ್ರೆಸ್ಟಿಂಗ್ ಲರ್ನಿಂಗ್. ಇಷ್ಟು ಮಾಡಿ ರಿಪೋರ್ಟ್ ಕೊಟ್ಟಿರೋರು. ಈ ರಿಪೋರ್ಟ್ ವೈರಲ್ ಆಯಿತು. ಆ್ಯಕ್ಚುಲಿ ಈ ರಿಪೋರ್ಟ್ ಬರೋದಕ್ಕಿಂತ ಮುಂಚೆ BJPಯವರು ಸರ್ಕಾರಕ್ಕೆ ಚಾಲೆಂಜ್ ಹಾಕಿದ್ರು. FSLನವ್ರು ರಿಪೋರ್ಟ್ ಕೊಟ್ಟಿದ್ದಾರೆ, ನಮಗೆ ಗೊತ್ತು, ಅದರಲ್ಲಿ ಏನಿದೆ ಅನ್ನೋದು ಗೊತ್ತು, ತಾಕತ್ತಿದ್ರೆ ಅದನ್ನು ಬಿಡುಗಡೆ ಮಾಡಿ ಅಂತ. ಆ್ಯಕ್ಚುಲಿ ಪ್ರಿಯಾಂಕ ಖರ್ಗೆ ಅವರು 28ನೇ ತಾರೀಕು, ಅಂದರೆ ಈ ಘಟನೆ ನಡೆದ ಮಾರನೇ ದಿವಸ 11 ಗಂಟೆಗೆ ಬಿಡೋರಿದ್ರು FSL ರಿಪೋರ್ಟನ್ನು. 11 ಗಂಟೆ ಕೊಡ್ತೀವಿ ರೀ ಅಂತ. ಆಮೇಲೆ ಏನಷ್ಟು ಅವಸರ ಅನ್ನೋದಕ್ಕೆ ಶುರು ಮಾಡಿದ್ರು. ಅವಸರ ಯಾರಿಗಿತ್ತೋ ಬಿಡ್ತೋ, ಬಟ್ FSL ರಿಪೋರ್ಟ್ನಲ್ಲಿ ಏನಿದೆ ಅನ್ನೋದರ ಅಂದಾಜು ಸಿಗ್ತಾ ಇತ್ತು. ಈ ರಿಪೋರ್ಟ್ ಬಂತಲ್ಲ, ಇದನ್ನು BJPಯವರು ಹಾಕಿ ಇಂಡಿಪೆಂಡೆಂಟ್ ಫೊರೆನ್ಸಿಕ್ ಸೈನ್ಸ್ ಎಕ್ಸ್ಪರ್ಟರ ಅಭಿಪ್ರಾಯ ಇದು ಅಂತ ಹಾಕಿದ್ರು. ದೆನ್ ಫಣೀಂದ್ರ ಅವ್ರು ಏನು ಹೇಳಿದ್ರು, ಅವ್ರ ಒಪಿನಿಯನ್ ಏನು ಕೇಳಿಸ್ಕೊಳ್ಳಿ ಒಂದ್ಸಲ. ರಿಪೋರ್ಟಲ್ಲಿ ಈಗೇನು ಡಿಸ್ಕ್ಲೋಸ್ ಆಗಿದೆ ಇವಾಗ, ಆ ರಿಪೋರ್ಟಲ್ಲಿರೋ ಫೈಂಡಿಂಗು ಪ್ರಕಾರ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಸ್ಲೋಗನ್ ಬಂದಿದೆ ಅನ್ನೋ ರೀತಿಯಲ್ಲಿ ನಾವು ರಿಪೋರ್ಟು ಇಂಡಿಕೇಶನ್ಸ್ ಕೊಟ್ಟಿದ್ದೀವಿ. ಒಂದೇ ಇನ್ಸ್ಟೆನ್ಸಲ್ಲಿ ಪಾಕಿಸ್ತಾನ ಅಂತ ಬರೋದು, ಅದು 2ನೇ ಇನ್ಸ್ಟೆನ್ಸ್ ಅದು. ಸೊ ಈ ವಿಚಾರವಾಗಿ ಅದು 7ನೇ ಸೆಕೆಂಡು 9ನೇ ಸೆಕೆಂಡ್ ಅಂತ ನಾವು ಐಡೆಂಟಿಫೈ ಮಾಡಿದ್ದೀವಿ ನಾವು. ಅದು ನಮ್ಮ ನಿನ್ನೆ ಇದ್ದಿದ್ದು ರಿಪೋರ್ಟ್ ಪ್ರಕಾರ 9ನೇ ಸೆಕೆಂಡಿನ ಒಂದು ಇನ್ಸ್ಟೆನ್ಸ್ ಏನಿದೆ ಅದ್ರ ಬಗ್ಗೆ ಮಾಡಿರೋಂಥ ಒಂದು ರಿಪೋರ್ಟ್ ಅದು. ಬಟ್ 7ನೇ ಸೆಕೆಂಡ್ ಬಗ್ಗೆ ಏನಾಗಿದೆ ಅದು ಇನ್ಫಾರ್ಮೇಷನಲ್ಲಿ ನಮ್ಮ ಕವರಿಂಗ್ ಲೆಟರ್ ಬಂದಿರುತ್ತೆ. ಅದು 7th ಸೆಕೆಂಡ್ ಆಸ್ ವೆಲ್ ಆಸ್ ಒಂದು 9th ಸೆಕೆಂಡ್ ಆಫ್ ದ ಕಂಟೆಂಟ್. ವಿ ಹ್ಯಾವ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಟು ಎಕ್ಸಾಮಿನ್. ಒಂದು ಆಕಾಸ್ಟಿಕ್ ಎಕ್ಸಾಮಿನೇಷನ್ ಮಾಡ್ತೀವಿ, ಇನ್ನೊಂದು ಫೋನೆಟಿಕ್ ಎಕ್ಸಾಮಿನೇಷನ್ ಮಾಡ್ತೀವಿ, ಮತ್ತು ಸ್ಪೆಕ್ಟ್ರೋಗ್ರಾಫಿಕ್ ಅನಾಲಿಸಿಸ್ ಮಾಡ್ತೀವಿ. ಯಾವ ಅಕ್ಷರಕ್ಕೆ ಎಷ್ಟು ಸ್ಟ್ರೆಸ್ ಕೊಡಲಾಗಿದೆ ಮತ್ತು ಅದು ಎಷ್ಟು ಎಳೆಯಲಾಗಿದೆ
ಅದೆಲ್ಲ ಕನ್ಸಿಡರ್ ಮಾಡಿರ್ತೀವಿ ನಾವು. ಅದ್ರ ಪ್ರಕಾರ ಕೆಲವು ಅಕ್ಷರಗಳಿಗೆ ಇಂಥದ್ದೇ ಫ್ರೀಕ್ವೆನ್ಸಿ ಬರಬೇಕು ಅಂತಿರುತ್ತೆ. ನಾವು ಕಿರ್ಚಿದಾಗ ಒಂದು ಫ್ರೀಕ್ವೆನ್ಸಿ ಬರಬೇಕಿರುತ್ತೆ, ನಾವು ನಾರ್ಮಲಾಗಿ ಮಾತಾಡ್ಬೇಕಾದ್ರೆ ಒಂದು ಫ್ರೀಕ್ವೆನ್ಸಿ ಬರಬೇಕಿರುತ್ತೆ. ಅದನ್ನೆಲ್ಲ ಒಂದು ಪ್ಯಾರಾಮೀಟರ್ಸ್ ಇಟ್ಕೊಂಡು, ಸೊ ಈ ಒಂದು 6 ಅಥವಾ 7 ಸೆಕೆಂಡಲ್ಲಿ ಬಂದಿರುವಂಥ ಮೊದಲನೇ ಇನ್ಸ್ಟಾನ್ಸ್ ಏನಿದೆ ಮತ್ತು ಸೆಕೆಂಡ್ ಇನ್ಸ್ಟಾನ್ಸ್ 9 ಸೆಕೆಂಡ್ ಏನು ಬಂದಿದೆ, ಅದೆರಡೂ ಕೂಡ ಕಂಪ್ಯಾರಿಸನ್ ಮಾಡಿ ನಾವು ಮೊದಲನೇದು ಏನು ಹೇಳಿದ್ದಾರೆ, ಎರಡನೇದು ಏನು ಹೇಳಿದ್ದಾರೆ ಅಂದ್ಬಿಟ್ಟು ಡೀಟೇಲ್ ರಿಪೋರ್ಟ್ ಮಾಡಿದ್ವಿ. ನಾಜೀರ್ ಸಾಬ್ ಮತ್ತು ಪಾಕಿಸ್ತಾನ ಅಂತ ಏನು ಕಾಂಟ್ರವರ್ಸಿ ಆಗಿದೆ, ಅದನ್ನು ಹೇಳಿರುವಂಥ ಮೇಜರ್ ಡಾಮಿನೇಟಿಂಗ್ ವಾಯ್ಸ್ ಏನಿದೆ ಅದು ಒಬ್ಬ ವ್ಯಕ್ತಿದದು. ಹೌವರ್ ಆ ವ್ಯಕ್ತಿ ಹೇಳಬೇಕಾದ್ರೆ ಸಣ್ಣ ಪುಟ್ಟ ಓವರ್ಲ್ಯಾಪ್ಗಳಾಗಿದೆ. ಅದು ಆ ಓವರ್ಲ್ಯಾಪ್ ಆಗಿರೋ ಕಾರಣಕ್ಕೋಸ್ಕರನೇ ಇಷ್ಟು ದಿನ ಅದು ಪ್ರೊಲಾಂಗ್ ಆಗಿ ಬಂದಿರೋದು ವಿಚಾರ ಇದು. ಅಷ್ಟು ಕ್ಲಿಯರಾಗಿ ಬಿಟ್ಟಿದ್ರೆ ಇವರು RSSನವರಂತೆ. ಇವತ್ತು ಸಂಜೆಗೆ 7 ಗಂಟೆಗೆ ಡಿಬೇಟ್ ಮಾಡ್ತಾ ಇದ್ನಲ್ಲ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರಲ್ಲಿ, ಕಾಂಗ್ರೆಸ್ ವಕ್ತಾರ ರಮೇಶ್ ಬಾಬು ಅವರು ಹೇಳಿದ್ರು, ಫಣೀಂದ್ರ ಯಾರು, RSSನವರು ಅಂತ. ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಲಾಗಿದೆ ಅಂತ ಹೇಳಿದ ಫಣೀಂದ್ರ RSSಸು. ಆವತ್ತು ಘಟನೆ ನಡೆದ ಮಾರನೇ ದಿವಸ ಪ್ರಿಯಾಂಕ ಖರ್ಗೆ ಅವರು ಒಂದು ಹೇಳಿಕೆ ಕೊಟ್ಟಿದ್ದರು, ನಾನು ಇಂಡಿಪೆಂಡೆಂಟ್ FSL ವರದಿಯನ್ನು ತಗೊಂಡಿದ್ದೀನಿ, ಅದರಲ್ಲಿ ಘೋಷಣೆ ಕೂಗಿಲ್ಲ ಅಂತ ಬಂದಿದೆ ಅಂತ. ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದ್ರು ಅವತ್ತು, ಇಂಡಿಪೆಂಡೆಂಟಾಗಿ ತಗೊಂಡಿದ್ದೀನಿ, ನಾನು ಪ್ರೈವೇಟಾಗಿ ಮಾಡಿಸ್ಕೊಂಡಿದ್ದೀನಿ, ಅದರಲ್ಲಿ ಘೋಷಣೆ ಕೂಗಿಲ್ಲ ಅಂತ ಬರ್ತಾ ಇದೆ, ಇರಿ ಒಂದು 11 ಗಂಟೆ ತನಕ ಅಧಿಕೃತವಾಗಿ ಸರ್ಕಾರಿ FSLನ ರಿಪೋರ್ಟನ್ನೇ ಕೊಡ್ತೀವಿ ಅಂತ ಹೇಳಿದ್ರು ಅವತ್ತು. ಈಗ ಸಂವಾದ ಫೌಂಡೇಶನ್ನಿನ ಮನವಿಯ ಮೇರೆಗೆ ಈ ರಿಪೋರ್ಟನ್ನು ಕೊಟ್ಟಂಥ ಡಾಕ್ಟರ್ ಫಣೀಂದ್ರ RSS ಅನ್ನೋದಾದರೆ, ಪ್ರಿಯಾಂಕ್ ಖರ್ಗೆ ಅವರ ಮನವಿಯ ಮೇರೆಗೆ ಅವ್ರಿಗೆ ರಿಪೋರ್ಟ್ ಕೊಟ್ಟಿದ್ರಲ್ಲ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿಲ್ಲ ಅಂತ, ಅವರೇನು ತಬ್ಲಿಕಿ ಜಮಾತ್ನವರ, ಆ ಫೋರೆನ್ಸಿಕ್ ಸೈನ್ಸ್ ಎಕ್ಸ್ಪರ್ಟ್ ಏನು ತಬ್ಲಿಕಿ ಜಮಾತ್ನವರ? ಕರ್ಮ. ಈ ರಿಪೋರ್ಟಿನ ಮೇಲೆ ದೊಡ್ಡದೊಂದು ಚರ್ಚೆ ಆಯಿತು. ವಿಜಯೇಂದ್ರ ಅವರು ವಿವರವಾಗಿ ಟ್ವೀಟ್ ಮಾಡಿದ್ರು. ಪ್ರಿಯಾಂಕ್ ಖರ್ಗೆ ಅವರು ಇದಕ್ಕೆ ಹೇಳಿದ್ರು, ಖಾಸಗಿ FSL ವರದಿ ಬಹಿರಂಗಗೊಳಿಸೋದೇ ದೇಶದ್ರೋಹದ ಕೆಲಸ, ಇದು ಸಾಮಾನ್ಯ ಪ್ರಕರಣ ಅಲ್ಲ, ದೇಶದ್ರೋಹದ ಘೋಷಣೆ ಕೂಗಿದ್ದಾರೆ ಅಂತ ಹೇಳ್ತಿದ್ದಾರೆ, ಅದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. BJP ಅವರು ಖಾಸಗಿ ಸಂಸ್ಥೆಗಳ ಹತ್ತಿರ ಹೋಗಿ ಬಹಿರಂಗಗೊಳಿಸ್ತಾರಲ್ಲ, ಇದು ಮೊದಲನೆಯ ದೇಶದ್ರೋಹಿ ಕೆಲಸ. ರಾ ಫುಟೇಜ್ ಕೊಟ್ಟಿದ್ರೆ ಇವರಿಗೆ ರಾ ಫುಟೇಜ್ ಎಲ್ಲಿಂದ ಸಿಕ್ತು? ಸಂವಾದ ಫೌಂಡೇಶನ್ಗೆ ಏನು ಆಸಕ್ತಿ? ಹೂ ಆರ್ ದೇ? ಸಂವಾದ RSSನವರ ಭಜನೆ ಆಡುವಂಥ ಸಂಸ್ಥೆ. ಸಂವಾದ RSS ಜೊತೆಗೆ ಏನಿದೆಯೇನು? ಈಗ ಫಣೀಂದ್ರ ಇಂಡಿಪೆಂಡೆಂಟ್ ಫೋರೆನ್ಸಿಕ್ ಸೈನ್ಸ್ ಎಕ್ಸ್ಪರ್ಟ್, ಸರ್ಕಾರದ ಅನುಮೋದನೆಯ ಮೇರೆಗೆ ಲ್ಯಾಬೊರೇಟರಿ ನಡೆಸ್ತಾರೆ ಅವರು ಯಾವುದಾದ್ರೂ ಕೇಸ್ನಲ್ಲಿ ಕೋರ್ಟಿನ ಕಟಕಟೆಗೆ ಬಂದು ನಿಂತ್ಕೊಂಡು ಸಾಕ್ಷಿ ಹೇಳಿದ್ರೆ ಆ ಸಾಕ್ಷಿಯನ್ನು ನ್ಯಾಯಾಲಯ ಎಕ್ಸ್ಪರ್ಟ್ ಒಪಿನಿಯನ್ ಅಂತ ಕನ್ಸಿಡರ್ ಮಾಡುತ್ತೆ, ತಜ್ಞರ ವರದಿ ಅಂತ ಕನ್ಸಿಡರ್ ಮಾಡುತ್ತದು. ಅವರು RSSನವರಾದ್ರು. ಅದಕ್ಕೆ ಅಶೋಕ್ ವಿರೋಧ ಪಕ್ಷದ ನಾಯಕನಾಗಿ ನಾನಂತೂ ಕೊಟ್ಟಿಲ್ಲ, ಅವರು ತಪ್ಪು ರಿಪೋರ್ಟ್ ಕೊಟ್ಟಿದ್ದಾರಲ್ವಾ, ಹಾಗಿದ್ರೆ ಅವ್ರನ್ನ ಬಂಧಿಸಿ, ಡಾಕ್ಟರ್ ಫಣೀಂದ್ರ ಅವ್ರನ್ನ ಅರೆಸ್ಟ್ ಮಾಡಿ, ತಾಕತ್ತಿದ್ರೆ ಅರೆಸ್ಟ್ ಮಾಡಿ, ನಿಮ್ಮ ಮನಸ್ಥಿತಿಗೆ ನೋಬೆಲ್ ಅವಾರ್ಡ್ ಕೊಡಬೇಕು. ಗೃಹ ಸಚಿವರು ಈ ಕೇಸ್ನಲ್ಲಿ ಬಹಳ ಒತ್ತಡದಲ್ಲಿದ್ದಾರೆ, ಅವರ ಕ್ಯಾರೆಕ್ಟರ್ ಇದ್ದದ ಥರ ಹೇಳೋದು, ಈಗ ಯಾರದೋ ಹಿತಾಸಕ್ತಿಯ ಒತ್ತಡಕ್ಕೆ ಸಿಲುಕಿದ್ದಾರೆ ಅಂತ ಡಾಕ್ಟರ್ ಪರಮೇಶ್ವರ್ ಹೇಳೋದು. ಖಾಸಗಿಯವ್ರ ರಿಪೋರ್ಟ್ನೆಲ್ಲ ನಾವು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅಂತ. ಪ್ರತಾಪ್ ಸಿಂಹ, MP ಪ್ರತಾಪ್ ಸಿಂಹ, ಯಾಕೆ ಹೆದರ್ತಾ ಇದ್ದೀರಿ ಪಾಕಿಸ್ತಾನದ ಪರ ಘೋಷಣೆ ಕೂಗಿದವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕೋದಕ್ಕೆ? ನಾಳೆ ದಿವಸ ವಿಧಾನಸೌಧದಲ್ಲಿ ಆಜಾನ್ ಕೂಗಿದ್ರು ಆಶ್ಚರ್ಯ ಪಡಬೇಡಿ. ವಿಧಾನಸಭಾ ಚುನಾವಣೆಯ ಪ್ರಚಾರದಲ್ಲೇ ನಾನು ಹೇಳಿದ್ದೆ, ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ರೆ ತಾಲಿಬಾನಿ ಸರ್ಕಾರ ಬರುತ್ತೆ ಅಂತ, ಈಗ ಬಂದಿದೆ ನೋಡಿ ಅಂತಂದು ಕೇಳಿಸ್ಕೊಳ್ಳಿ. ಖಾಸಗಿಯಾಗಿ ಫೊರೆನ್ಸಿಕ್ ವರದಿಗಳನ್ನು ತರಿಸಿ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿ ಮಾಡೋದೇ ಮೊದಲನೇ ದೇಶದ್ರೋಹದ ಕೆಲಸ. ಇದು ಸಾಮಾನ್ಯ ಪ್ರಕರಣ ಅಲ್ಲ. ಒಂದು ದೇಶದ್ರೋಹದ ಘೋಷಣೆ ಕೂಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅದಕ್ಕೆ ಸರ್ಕಾರ ಉತ್ತರ ಕೊಡಬೇಕು. BJPಯವರು ಖಾಸಗಿ ಸಂಸ್ಥೆಗಳ ಹತ್ರ ಹೋಗಿ ಮಾಡಿಸ್ಕೊಂಡು ಅದು ಪಬ್ಲಿಕ್ ಮಾಡ್ತಾ ಇದ್ದಾರಲ್ಲ, ಅದು ಮೊದಲನೇ ದೇಶದ್ರೋಹದ ಕೆಲಸ. ಯಾವ ಫುಟೇಜ್ ಕೊಟ್ಟಿದ್ದಾರೆ ಒಂದನೇದು. ಎರಡನೇದು, ರಾ ಫುಟೇಜ್ ಕೊಟ್ಟಿದ್ರೆ ಎಲ್ಲಿಂದ ಸಿಗ್ತೀವ್ರಿಗೆ ರಾ ಫುಟೇಜು? ಆಮೇಲೆ ಸಂವಾದ ಫೌಂಡೇಶನಿಗೆ ಏನು ಇಂಟ್ರೆಸ್ಟು? ಹೂ ಆರ್ ದೇ?
ನೀವು ಹೇಳ್ದಂಗೆ RSS ಅವರು ಭಜನೆ ಆಡುವಂಥ ಸಂಸ್ಥೆ ಇದು. ನಾನಂತೂ ಕೊಟ್ಟಿಲ್ಲಪ್ಪ, ವಿರೋಧ ಪಕ್ಷದ ಹಾಗೆ ನಾನಂತೂ ನೀವು ಮಾಡಿ ಅಂತ ನಾನೇನು ಕೊಟ್ಟಿಲ್ಲ. ಕೊಟ್ಟಿದ್ರೆ ಇವರೇ ಕೊಟ್ಟಿರಬೇಕು. ಅವ್ರು ತಪ್ಪು ರಿಪೋರ್ಟ್ ಕೊಟ್ಟವ್ರೆ, ಬೋಗಸ್ ಕೊಟ್ಟವ್ರೆ, ಅವ್ರು ನೀಡಿದ ಒಳಗೆ ಜೈಲ್ಗೆ ಹಾಕ್ರಿ. ದಮ್ಮಿದೆಯಾ ನಿಮಗೆ? ದೇಶದ್ರೋಹಿಗಳನ್ನ ರಕ್ಷಣೆ ಮಾಡೋದು ದೇಶದ್ರೋಹ ಅಲ್ಲ. ಸತ್ಯಾಸತ್ಯತೆಯನ್ನ ಜನಗಳ ಮುಂದೆ ಇಟ್ಟರೆ ಅದು ದೇಶದ್ರೋಹ. ಏನಿದೆ ರೀ ನಿಮ್ಮ ಮಾನಸ್ಥಿತಿನ? ಮೆಚ್ಚಬೇಕ್ರಿ, ನಿಮ್ಗೆ ನೋಬೆಲ್ ಪ್ರಶಸ್ತಿನ ಕೊಡಬೇಕು, ಬೇರೆ ಯಾವುದು ನಿಮಗೆ ಸೂಟ್ ಆಗೋದೇ ಇಲ್ಲ. ಗೃಹ ಸಚಿವರು ಪಾಪ ಒತ್ತಡದಲ್ಲಿ ಇದೆ, 100% ಇದ್ದಾರೆ ಅವ್ರಿಗೆ. ಅವ್ರ ಕ್ಯಾರೆಕ್ಟ್ರು ಏನೇ ಬಂದರೂ ಹಂಗೆ ಬಿಡುಗಡೆ ಮಾಡೋ ಕ್ಯಾರೆಕ್ಟರ್ ಅವ್ರದ್ದು, ಪರಮೇಶ್ವರ್ ಅವ್ರದ್ದು. ಅವ್ರು ಕಾಂಗ್ರೆಸ್ಸಿನ ಕೆಲವು ಹಿತಾಸಕ್ತಿ ನಾಯಕರು ತಡಿತಾ ಇದ್ದಾರೆ, ಒತ್ತಡ ಆಗ್ತಾ ಇದ್ದಾರೆ, ಬಿಡುಗಡೆ ಮಾಡಬಾರ್ದು, ನೀವು ನನಗೆ ಕೊಟ್ಟೇ ಇಲ್ಲ ಅಂತ ಹೇಳಿದ್ದಾರೆ. ನಾನು ಗೃಹ ಸಚಿವನಾಗಿ ನಾನು ಇದ್ದೇನೆ, ನನಗೂ ಗೊತ್ತಿದೆ ಇವೆಲ್ಲ. ಖಾಸಗಿ ಸಂಸ್ಥೆದ್ದು ನಾವು ಗಣನೆಗೆ ತಗೊಳ್ಳೋದಿಲ್ಲ. ನಾವು ನಮ್ಮದೇ FSL ಏನಿದೆ ಸರ್ಕಾರದ್ದು, ಗೃಹ ಇಲಾಖೆಯ ಅಡಿಯಲ್ಲಿರ್ತಕ್ಕಂಥ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ, ಅಲ್ಲಿಂದ ವರದಿ ಬರಬೇಕು. ಅದನ್ನೇ ನಾವು ಹೇಳ್ತಾ ಇರೋದು. ಸಂಪೂರ್ಣ ವರದಿ ಬಂದ ತಕ್ಷಣ ಕ್ರಮ ತಗೊಳ್ತೀವಿ. ಯಾವ ರೀತಿ ವರದಿ ಬರುತ್ತೋ ಅದ್ರ ಮೇಲೆ ಕ್ರಮ ತಗೊಳ್ತೀವಿ ಅಂತೇಳಿ ನಿನ್ನೆನೂ ಕೂಡ ಕ್ಲಾರಿಫೈ ಮಾಡಿದ್ದೇನೆ. ಇನ್ನೂ ಮುಂದುವರೆದು ಒಂದು ವೇಳೆ ಪಾಸಿಟಿವ್ ಆಗಿ ಬಂದಿದೆ, ಕೂಗಿರೋದು ನಿಜ ಅನ್ನೋದೇ ಆದರೆ ಇಮ್ಮಿಡಿಯೇಟ್ ಆಗಿ ಅವ್ರ ಮೇಲೆ ಆಕ್ಟ್ ಮಾಡ್ತೀವಿ. ಇದರಲ್ಲಿ ಮುಚ್ಚಿಡೋ ಅಂಥದ್ದು ಏನಿಲ್ಲ. ಖಾಸಗಿಯಾಗಿ ಅವ್ರದ್ದೇನು ಲ್ಯಾಬೊರೇಟರಿ ಇದೆಯಾ ಅಥವಾ ಅವ್ರ ಅನಾಲಿಸಿಸ್ ಮಾಡಿದಾರ ಖಾಸಗಿಯವರು? ಯಾರು ಗೊತ್ತಿಲ್ವಲ್ಲ ನಮಗೆ. 2023 ಏಪ್ರಿಲ್ ಮೇನಲ್ಲಿ ವಿಧಾನಸಭೆ ಚುನಾವಣೆ ನಡೆಯುವಾಗ ಪ್ರಚಾರಾಂದೋಲನ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ನೀವು ಒಂದು ವೇಳೆ ಕಾಂಗ್ರೆಸ್ಸಿಗೆ ವೋಟ್ ಹಾಕಿದರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ, ತಾಲಿಬಾನಿ ಸರ್ಕಾರ ಬರುತ್ತೆ ಅಂತ ಹೇಳಿದ್ದೆ. ಇವತ್ತು ಏನು ನಡೀತಾ ಇದೆ, ತಾಲಿಬಾನಿ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಅನ್ನೋದಕ್ಕೆ ಭಾಳಷ್ಟು ಘಟನೆಗಳು ಸಾಕ್ಷಿಯಾಗಿದ್ದಾವೆ. ಇವತ್ತು ವಿಧಾನಸೌಧದೊಳಗಡೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಘೋಷಣೆ ಮೊಳಗ್ತಾ ಇದೆ ಅಂತೇಳಿ ಹೇಳಿದರೆ, ಇವತ್ತು ಯಾರು ಆಡಳಿತ ನಡೆಸ್ತಾ ಇದ್ದಾರೆ ಅನ್ನೋದು ಭಾಳ ಸ್ಪಷ್ಟವಾಗ್ತಾ ಇದೆ. ಇನ್ನು ಮುಂದೆ ವಿಧಾನಸೌಧದಲ್ಲಿ ಮೇಲ್ಗಡೆ ಏನು ಗೋಪುರ ಇದೆಯಲ್ಲ, ಗೋಪುರ ಮುಂದೊಂದು ದಿನ ಅದು ಗುಂಬಜ್ ಆಗಿ ಅದ್ರ ಮೇಲೆ ಒಂದು ಲೌಡ್ ಸ್ಪೀಕರ್ ಇಟ್ಟು ಆಜಾನ್ ಕೂಗಿದ್ರು ಕೂಡ ಆಶ್ಚರ್ಯ ಪಡಬೇಡಿ, ಈ ಕಾಂಗ್ರೆಸ್ ಮುಂದುವರೆದ್ರೆ. 27ಕ್ಕೆ ಘಟನೆ ಆಗಿದ್ದು, 29ಕ್ಕಾಗಲೇ ಸರ್ಕಾರದಲ್ಲಿರುವವರ ಅನೇಕರ ಟೋನ್ಗಳೇ ಚೇಂಜ್ ಆಗ್ಬಿಟ್ಟು ಅವತ್ತು ಖಚಿತ ಆಯಿತು, ಅರೆ ಫೊರೆನ್ಸಿಕ್ FSL ರಿಪೋರ್ಟ್ ಕರೆಕ್ಟಾಗಿ ಬಂದಿದೆ ಹಾಗಿದ್ರೆ ಅಂತ. ಆದರೆ ಘಟನೆ ನಡೆದ ದಿವಸ, ಅದರ ಮಾರನೇ ದಿವಸ ಆಡಿದ ಮಾತುಗಳಿದ್ವಲ್ಲ, ಕಾಲ್ಪನಿಕ ಘಟನೆ. ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು, ಇವ್ರು ಬಿಡ್ರಿ, ಆ ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ಅವರು ಸುವರ್ಣ ನ್ಯೂಸ್ ಅಂತ ಡೈರೆಕ್ಟಾಗಿ ಬರೀಲಿಲ್ಲ, ಇಂಡೈರೆಕ್ಟಾಗಿ ಹೇಳಿ ಬಿಡೋದಿಲ್ಲ ಇವ್ರನ್ನ ಅನ್ನೋ ಥರ, ಬಿಡೋದಿಲ್ಲ ಇವ್ರನ್ನ. ನಾಸೀರ್ ಹುಸೇನ್ಗೆ ಹೇಳಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಸ್ತೀವಿ ಇವ್ರ ಮೇಲೆ ಅಂತ ನಾವು ಸುಳ್ಳು ಸುದ್ದಿ ಹಾಕ್ಬಿಟ್ಟಿದ್ವಂತೆ. ಮುಸ್ಲಿಮರ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದೀವಂತೆ. ಬಾಬಾ ಕೆಲವರು ಈ ಫ್ಯಾಕ್ಟ್ ಚೆಕಿಂಗ್ ಹೆಸರಿನಲ್ಲಿ ಎಲ್ಲ ಮಾಡಿದ್ರು. ಫ್ಯಾಕ್ಟ್ ಚೆಕಿಂಗ್ ಹೆಸರಿನಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.